ಇಕ್ರಲ್ಲ ಬದಿರ್ಲ ಈ ನನ್ ಮಕ್ಕಳ ಚರ್ಮ ಎಬ್ರಲ್ಲ. ಇಕ್ರಲ್ಲ ಒದಿರ್ಲ ಈ ನನ್ನ ಮಕ್ಕಳ ಚರ್ಮ ಎಬ್ರಲ್ಲ. ಎಲ್ರೂ ಒಂದೇ ಅಂತಾರೆ. ಒಲೆಯರು ದಲಿತರನ್ನ ಕಂಡ್ರೆ ಹಾವು ತುಂಡಂಗೆ ಆಡ್ತಾರೆ. ಇಕ್ರಲ್ಲ ಒದಿರ್ಲ ಈ ನನ್ನ ಮಕ್ಕಳು ಚರ್ಮ ಎಬ್ರಲ್ಲ. ಸ್ನೇಹಿತರೆ, ಈ ನಾಡಿನ ಸಂವೇದನಾಶೀಲ ದಲಿತ ಕವಿ ಸಿದ್ಧಲಿಂಗಯ್ಯನವರ ಆಕ್ರೋಶದ ನುಡಿಗಳಿವು, ಆಂತರ್ಯದ ನುಡಿಗಳು. ಅಷ್ಟೊಂದು ಅವರೊಳಗಡೆ ಸಿಟ್ಟಿತ್ತು. ಯಾಕೆ ನಮ್ಮನ್ನ ದಲಿತರನ್ನ, ತಳ ಸಮುದಾಯದ ಜನರನ್ನ ಮನುಷ್ಯರನ್ನಾಗಿ ನೋಡ್ತಾ ಇಲ್ಲ ಈ ಸಮಾಜ ಅನ್ನೋ ಕಾರಣಕ್ಕೋಸ್ಕರ ಖಡ್ಗದ ಕಾವ್ಯಗಳನ್ನ ಬರೆದ್ರು. ಖಡ್ಗವಾಗಲಿ ಕಾವ್ಯ. ಸೊ ನಾನು ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಅಂದ್ರೆ, ಕರ್ನಾಟಕದಲ್ಲಿ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದ್ರೆ ಅಲ್ಲಿ ವಿಚಿತ್ರವಾಗಿ ಆಡ್ತಾರೆ ದಲಿತ ಸಮುದಾಯದವರು. ಕ್ಷೌರ ಮಾಡಿಸ್ಕೊಳಕ್ ಹೋದ್ರೆ ನಾವು ಮಾಡಿಸೋದೇ ಇಲ್ಲ ಅಂತ ಹೇಳ್ತಾರೆ, ಅದ್ರಲ್ಲಿ ಬಂದು ಮಾಡ್ತಾರೆ. ಈ ದೇಶ ಕಾಯುವ ಒಬ್ಬ ಸೈನಿಕ ಗಡಿಯಲ್ಲಿ ದೇಶಕ್ಕೋಸ್ಕರ, ಜನರಿಗೋಸ್ಕರ ಹೋರಾಡ್ತಾನೆ, ಆದ್ರೆ ಸಾವಿನಲ್ಲಿ ಅವನು ಅಸ್ಪೃಶ್ಯ ಆಗ್ತಾನೆ. ಎಂತ ದುರಂತ ಅಲ್ವಾ? ಏನಿದು ಘಟನೆಗಳು, ಯಾವ ವಿಚಾರ ಅಂತ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ನಾನು KJ ಹಳ್ಳಿ ಸುರೇಶ್. ನಾನು 3 ಘಟನೆಗಳನ್ನು ತೆಗೆದುಕೊಳ್ತೇನೆ. ಮೊದಲನೇದಾಗಿ ಮುಖ್ಯವಾದಂಥ ಒಂದು ಘಟನೆ, ಅಸ್ಪೃಶ್ಯತೆ ತಾಂಡವಾಗಿರುವಂಥ ಘಟನೆ. ಏನು, ಸೈನಿಕ ಗಡಿಯಲ್ಲಿ ಶತ್ರುಗಳ ಎದೆ ಕೊಟ್ಟು ಗುಂಡುಗಳ ನಡುವೆ ಕಾಳಗವನ್ನ ನಡೆಸ್ತಾನೆ, ಪ್ರಾಣದ ಹಂಗು ತೊರೆದು. ಯಾರಿಗೋಸ್ಕರ? ನಮ್ಮ ದೇಶದ ಜನರಿಗೋಸ್ಕರ. ಆದ್ರೆ ಅವ್ನು ಸತ್ತೋಗ್ಬಿಟ್ರೆ ಅಸ್ಪೃಶ್ಯ ಆಗೋಗ್ಬಿಡ್ತಾನೆ. ತುಂಬಾ ಅವನನ್ನ ಗೌಣವನ್ನಾಗಿ ಮಾಡ್ಲಾಗತ್ತೆ. ಇದು ಎಲ್ಲಾಗಿದೆ ಅಂದ್ರೆ, ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಚಿನ್ನಾಪುರ ST ಗ್ರಾಮದಲ್ಲಿ ಒಬ್ಬ ಮಾಜಿ ಸೈನಿಕ ಸೇವೆಯಲ್ಲಿ ಒಂದು 25 ವರ್ಷ ಅವರು ಕೆಲಸ ಮಾಡಿರ್ತಾರೆ. ಕಾರಣಾಂತರದಿಂದ ಅವರು ಆರೋಗ್ಯ ಸರಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಏನೋ ಅವರು ತೀರ್ಕೊಳ್ತಾರೆ. ಅವರ ಅಂತ್ಯಕ್ರಿಯೆಯನ್ನ ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಚಿನ್ನಾಪುರ ST ಗ್ರಾಮದಲ್ಲಿ ಮಾಡಬೇಕು. ಸೊ ಎಲ್ಲ ತಯಾರಿ ಮಾಡ್ಕೊಳ್ತಾರೆ. ಅಲ್ಲಿನ ಗ್ರಾಮಸ್ಥರು, ಆ ಊರಿನ ಗ್ರಾಮಸ್ಥರು ಬರ್ತಾರೆ, ಅವರ ಸಂಬಂಧಿಕರು ಬರ್ತಾರೆ, ಬೇರೆ ಬೇರೆ ಭಾಗದ ಜನರೆಲ್ಲ ಬರ್ತಾರೆ. ಆದ್ರೆ ಆ ಊರಲ್ಲಿ, ಈ ಚಿನ್ನಾಪುರ ST ಗ್ರಾಮದಲ್ಲಿ, ಆ ಊರಲ್ಲಿರುವಂತ ಒಂದಷ್ಟು ಹೋಟೆಲ್ಗಳು, ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡ್ಬಿಡ್ತಾರೆ. ಯಾವ ಕಾರಣಕ್ಕೋಸ್ಕರ ಗೊತ್ತಾ? ಈ ಹನುಮಂತಪ್ಪ ಅನ್ನುವಂತ ಮಾಜಿ ಸೈನಿಕ ದಲಿತ. ಸೊ ಈ ಸಮುದಾಯದ ಜನರೆಲ್ಲ ಬಂದ್ಬಿಡ್ತಾರೆ, ನಮಗಿಲ್ಲೇನೋ ಮೈಲಿಗೆ ಆಗ್ಬಿಡುತ್ತೆ ಅಂತ ಹೇಳಿ ಅವರೆಲ್ಲ ಅಂಗಡಿ ಮುಂಗಟ್ಟುಗಳನ್ನ, ಹೋಟೆಲ್ಗಳನ್ನ ಮುಚ್ಚಿದ್ದಾರೆ. ಜೊತೆಗೆ ಅಲ್ಲಿ ಬಂದು ಜನ ನಮಗೆ ಕೂಲ್ ಡ್ರಿಂಕ್ಸ್ ಬೇಕು ಅಂತ ಕೇಳಿದ್ರೆ ಇಲ್ಲ ನಾವು ಕೊಡಲ್ಲ ಅಂತ ಹೇಳಿ ಅವ್ರಿಗೆ ನಿರಾಕರಿಸಿದ್ದಾರೆ. ನೋಡಿ ಯಾವ ಮಟ್ಟಕ್ಕೆ ನಮ್ಮ ಜನರ ಮಿದುಳಲ್ಲಿ ಈ ತಾರತಮ್ಯದ, ಅಸ್ಪೃಶ್ಯತೆಯ ವಿಷವನ್ನು ತುಂಬಲಾಗಿದೆ ಅಂತ. ಆಕ್ಚುಲಿ ಒಬ್ಬ ಯೋಧ ಮರಣ ಹೊಂದಿದ್ದಾನೆ ಅಂತಂದ್ರೆ ಇಡೀ ಸುತ್ತಮುತ್ತಲಿನ ಗ್ರಾಮ, ಇಡೀ ತಾಲೂಕಿನ ಜನತೆ ಅತ್ಯಂತ ಹೆಮ್ಮೆಯಿಂದ ನಮ್ಮ ಭಾಗದ ಒಬ್ಬ ಸೈನಿಕ ಏನು ಪ್ರಾಣತ್ಯಾಗ ಮಾಡಿದ್ದಾನೆ, ಹುತಾತ್ಮನಾಗಿದ್ದಾನೆ ಅಂತೇಳಿ ಎಲ್ಲ ಸೇರ್ಬೇಕಾಗಿತ್ತು. ಅಲ್ಲಿ ಬಂದಂತ ಜನರಿಗೆ ಅವ್ರಿಗೆ ನೀರು ಬೇಕೋ ಅಥವಾ ಇನ್ನೇನು ಬೇಕೋ ಎಲ್ಲಿ ಅವ್ರಿಗೆ ಸ್ಪಂದಿಸೋ ಕೆಲಸ ಮಾಡಬೇಕಾಗಿತ್ತು. ಇಡೀ ಊರೇ ಒಂದ್ ರೀತಿ ಶೋಕದಲ್ಲಿ ಮುಳುಗಬೇಕಾಗಿತ್ತು, ಹೆಮ್ಮೆ ಪಡಬೇಕಾಗಿತ್ತು. ಆದ್ರೆ ಒಬ್ಬ ಯೋಧ ದಲಿತ ಅನ್ನೋ ಕಾರಣಕ್ಕೋಸ್ಕರ, ಮತ್ತೆ ಬೇರೆ ಸಮುದಾಯದ ಎಲ್ಲ ದಲಿತರು ಬಂದ್ಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅಂಗಡಿ ಮುಂಗಟ್ಟುಗಳನ್ನ, ಹೋಟೆಲ್ಗಳನ್ನ ಮುಚ್ಚುತ್ತಾರೆ ಅಂತಂದ್ರೆ ಎಂತ ಇವ್ರನ್ನ ಮನುಷ್ಯರು ಅಂತ ಕರೆಯಕ್ಕಾಗುತ್ತೆ ಏನ್ರಿ? ಕೊನೆಗೆ ಆ ಊರಿನ ಜನ ಎಲ್ಲ ಬೇಜಾರಾಗಿದ್ದಾರೆ, ಈ ರೀತಿ ಮಾಡಿದ್ದಾರೆ ಕೆಲವರು ಅಂತೇಳಿ. ಕೊನೆಗೆ ಅಲ್ಲಿನ ತಹಶೀಲ್ದಾರ್ ಕೂಡ ಬಂದಿದ್ದಾರೆ, ಪೊಲೀಸರು ಕೂಡ ಅವ್ರನ್ನೆಲ್ಲ ಪರಿಸ್ಥಿತಿನ ತಹಬದಿಗೆ ತರುವಂತ ಮತ್ತೇನೋ ಒಂದು ಶಾಂತಿ ಸಭೆ ಇನ್ನೇನೋ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸ್ನೇಹಿತರೆ, ಇದರಿಂದ ಅರ್ಥ ಆಗೋದೇನು? ಪಾಪ ಅವನು ಜೀವದ ಹಂಗು ತೊರೆದು ದೇಶಕ್ಕೋಸ್ಕರ, ಈ ನಾಡಿನ ಜನರಿಗೋಸ್ಕರ ಹೋರಾಟ ಮಾಡಿದ ತಪ್ಪ ಆಗಿದ್ರೆ, ಆದ್ರೆ ಜಾತಿ ಕಾರಣಕ್ಕೋಸ್ಕರ ಅವನ ಸೇವೆ, ಅವನ ತ್ಯಾಗ ಎಲ್ಲ ಗೌಣ ಆಗ್ಬಿಡತ್ತೆ. ಯಾಕೆ? ದಲಿತರು ಮನುಷ್ಯರಲ್ವಾ? ನಿಮಗೊಂದು ಅಪಘಾತ ಆಗುತ್ತೆ, ಆ ಕ್ಷಣಕ್ಕೆ ಯಾವ್ದೋ ಒಂದು ಬ್ಲಡ್ ಬೇಕಾಗತ್ತೆ, ಆಗ ಯಾರೋ ಒಬ್ಬ ಮನುಷ್ಯ, ಒಬ್ಬ ಮಾನವೀಯತೆ ಮನುಷ್ಯ, ಒಬ್ಬ ದಲಿತ ಬಂದು ನಿಮ್ಗೆ ರಕ್ತ ಕೊಡ್ತಾನೆ, ಆಗ ನೀವು ಬೇಡ ಅನ್ನಲ್ಲ. ಇದು ದಲಿತನ ರಕ್ತ, ನಾವು ಹಾಕ್ಸ್ಕೊಳ್ಳಲ್ಲ ಅಂತೇಳಿ ನೀವು ಬಿಡಲ್ಲ. ಅಯ್ಯೋ, ಜೀವ ಉಳಿದ್ರೆ ಸಾಕಪ್ಪ, ಯಾರ್ದು ರಕ್ತ ಆದ್ರೆ ರಕ್ತ ಬೇಕಷ್ಟೇ. ಎಲ್ಲೋ ಕಷ್ಟದಲ್ಲಿರ್ತೀರಿ, ಸಹಾಯ ಜೀವ ಹೋಗ್ತಿರತ್ತೆ, ಆಗ ನೀವು ಜಾತಿ ಕೇಳ್ತೀರಾ, ನಿಮ್ದು ಯಾವ ಜಾತಿ ಅಂತೇಳಿ. ಇಲ್ಲಲ್ಲ, ನಮ್ಗೆ ಸಹಾಯ ಆದ್ರೆ ಸಾಕು ಅಂತ ಯೋಚನೆ ಮಾಡ್ತೀರ ತಾನೆ. ಈಗ ಜಾತಿ, ದಲಿತರು, ಅಸ್ಪೃಶ್ಯತೆ ಯಾವ ಮಟ್ಟಕ್ಕೆ ನಮ್ಮ ಜನರನ್ನ ಹಾಳು ಮಾಡಿದ್ದಾರೆ ಇವರೆಲ್ಲ. ಸಮಾನತೆ ಎಲ್ಲಿದೆ? ಸಮಾನತೆ ಅಂತ ಹೇಳ್ತೀವಿ, ಎಲ್ಲಿದೆ ಸ್ವಾಮಿ ಸಮಾನತೆ? ಒಬ್ಬ ಈ ವೀರ ಯೋಧ 25-30 ವರ್ಷ ಗಡಿಯಲ್ಲಿ ಕೆಲಸ ಮಾಡಿದ್ದಾನೆ,
ಅವನು ಮೃತಪಟ್ಟಾಗ ಇಡೀ ಊರಿನ ಜನ, ಇಡೀ ತಾಲೂಕಿನ ಜನ, ಇಲ್ಲಿ ಇಡೀ ಜಿಲ್ಲೆಯ ಜನ ಅತ್ಯಂತ ಹೆಮ್ಮೆಯಿಂದ ಭಾಗಿಯಾಗಬೇಕಾಗಿತ್ತಲ್ಲ. ಇಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡ್ತಾರಲ್ಲ, ನಾಚಿಕೆ ಆಗಲ್ವಾ? ಛೀ ತೂ ಅಂತ ಉಗಿಬೇಕಲ್ಲ ಇವ್ರಿಗೆಲ್ಲ. ಕೊನೆಗೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ನೇತೃತ್ವದಲ್ಲಿ ಅಂತ್ಯಕ್ರಿಯೆಯನ್ನ ಮಾಡಿದ್ದಾರೆ. ಇದು ತುಂಬಾ ನಾಗರಿಕ ನಾವು ನಾಗರಿಕರಲ್ಲ, ನಾವು ಅನಾಗರಿಕರು, ತಲೆ ತಗ್ಗಿಸುವಂತ ವಿಚಾರ. ನಾವು 21ನೇ ಶತಮಾನದಲ್ಲಿದ್ದೇವೆ, ಅಂತರಿಕ್ಷದ ಬಗ್ಗೆ ಮಾತಾಡ್ತೇವೆ, ಚಂದ್ರಯಾನ, ಬೇರೆ ಬೇರೆ ಗ್ರಹಗಳ ಬಗ್ಗೆ ಮಾತಾಡ್ತೀವಿ. ಆದ್ರೆ ನಮ್ಮಲ್ಲಿ ಇನ್ನೂ ಅಸ್ಪೃಶ್ಯತೆ ತಾಂಡು ಮಾಡ್ತಾ ಇದೆ. ನಾವಿನ್ನೂ ಮನುಷ್ಯರೇ ಆಗಿಲ್ಲ. ಇದು ಒಂದಾದ್ರೆ, ಇತ್ತೀಚೆಗೆ ತುರುವೇಕೆರೆ ತಾಲೂಕಲ್ಲಿ ಅರಸಮ್ಮನ ದೇವಸ್ಥಾನ ಅಂತ ಕಾಣುತ್ತೆ. ಅಲ್ಲಿ ಮದುವೆಯಾದ ನವ ವಿವಾಹಿತರು ಗಂಡು ಹೆಣ್ಣು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರ ದರ್ಶನವನ್ನ ಪಡಿತಿರ್ತಾರೆ. ಅಲ್ಲೊಬ್ಬ ಪೂಜಾರಿ ವಿಚಿತ್ರವಾಗಿ ವರ್ತನೆ ಮಾಡ್ತಾನೆ. ಆ ನಾರಾಯಣಪ್ಪ ಅನ್ನುವಂಥ ವ್ಯಕ್ತಿ, ನೀವು ಯಾರೋ ಜಾತಿಯವ್ರು ಬಂದ್ಬಿಟ್ಟಿದ್ದೀರಾ, ಹಂಗೆ ಹಿಂಗೆ. ಅವನಿಗೆ ಸಮಸ್ಯೆ ಏನು ಅಂದ್ರೆ, ಇವರು ಮನುಷ್ಯರಲ್ಲ, ಇವರು ದಲಿತರು ಬಂದ್ಬಿಟ್ಟಿದ್ದಾರೆ, ನನಗೇನೋ ಆಗ್ಬಿಡುತ್ತೆ, ಪ್ರಳಯ ಆಗ್ಬಿಡುತ್ತೆ ಅಂತ. ಈಗ ಅವನ್ನ ಪೋಸ್ಕೋ ಏನು, ಈಗ ಆ ವ್ಯಕ್ತಿಯನ್ನ ದೌರ್ಜನ್ಯದ ಕೇಸ್ ಅಡಿಯಲ್ಲಿ ಬಂಧಿಸಿದ್ದಾರೆ. ಏನಾಗ್ತಾ ಇದೆ? ಯಾಕೆ ಅವ್ರಿಗೆ ಮನುಷ್ಯರು, ಈಗ ಪ್ರಕೃತಿ ಏನಾದ್ರು ಅವ್ರನ್ನೇನೋ ತಾರತಮ್ಯ ಮಾಡಿದ್ಯಾ? ಇಲ್ಲ ತಾನೆ. ಈ ದೇಶದ ಕಾನೂನು ಏನಾದ್ರು ತಾರತಮ್ಯ ಮಾಡಿದ್ಯಾ? ನಿಮಗೆ ಯಾಕ್ರಿ? ಒಬ್ಬ ಮನುಷ್ಯನನ್ನಾಗಿ ಒಪ್ಕೊಳ್ಳೋದಕ್ಕೆ ಏನ್ ಸಮಸ್ಯೆ? ಇದು ಸಮಸ್ಯೆ ಇವ್ರದಲ್ಲ. ಶತಶತಮಾನಗಳಿಂದಲೂ ಈ ಪಟ್ಟಭದ್ರರು ತುಂಬ್ಕಂತ ಬಂದಿದ್ರಲ್ಲ, ಈ ಜಾತಿ ಶ್ರೇಷ್ಠತೆಯ ವ್ಯಸನಗಳು ತುಂಬ್ಕೊಂಡು ಬಂದಿದಾರಲ್ಲ, ತಾರತಮ್ಯ, ಮೇಲು ಕೀಳು, ಅದ್ರ ಸಮಸ್ಯೆ. ಅದಕ್ಕೆ ಇವರು ಸಿದ್ಧಲಿಂಗಯ್ಯನವರು ಇಕ್ರಲ್ಲ, ಒದಿರ್ಲ, ಇನ್ನೊಂದು ಮಕ್ಕಳು ಚರ್ಮ ಇಬ್ರಲ್ಲ, ಇಂಥ ನಾಟಕ ಆಡ್ತಾರೆ ಇವರೆಲ್ಲ. ಇನ್ನೊಂದು ಪ್ರಕರಣ, ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಶಿಂಗಾಟಲೂರು ಈ ಗ್ರಾಮದಲ್ಲಿ ಸರ್ಕಾರವೇ ಒಂದು ಕ್ಷೌರದ ಅಂಗಡಿಯನ್ನು ಓಪನ್ ಮಾಡಿದೆ. ಸಮಾಜ ಕಲ್ಯಾಣ ಇಲಾಖೆ ಸರ್ಕಾರವೇ ಒಂದು ಕ್ಷೌರದ ಅಂಗಡಿಯನ್ನು ಓಪನ್ ಮಾಡುತ್ತೆ ಅಂತಂದ್ರೆ ನೋಡಿ, ಯೋಚನೆ ಮಾಡಿ ಯಾವ ಮಟ್ಟಕ್ಕೆ ಈ ಜಾತೀಯತೆಯ ವಿಷ ಆವರಿಸ್ಕೊಂಡಿದೆ ಈ ಭಾಗದಲ್ಲಿ ಅಂತ. ಅಂದ್ರೆ ಅಲ್ಲಿ ದಲಿತರಿಗೆ ಅಲ್ಲಿ ಅವರು ಏರ್ ಕಟ್ ಮಾಡಲ್ಲಂತೆ, ಕ್ಷೌರ ಮಾಡಲ್ಲಂತೆ. ಯಾಕೆ ಅವರು ಮನುಷ್ಯರಲ್ವಾ? ಯಾಕೆ ಮನುಷ್ಯರ ತರ ಕಾಣ್ತಾ ಇಲ್ವಾ? ಸರ್ಕಾರ ಅಲ್ಲಿ ಕ್ಷೌರದ ಅಂಗಡಿ ಓಪನ್ ಮಾಡೋರ್ ಬದಲು ಯಾರು ಈ ಅಸ್ಪೃಶ್ಯತೆ ಆಚರಣೆ ಮಾಡ್ತಾರಲ್ಲ ಅಂತವ್ರನ್ನ ಒದ್ದು ಒಳಗಡೆ ತಳ್ಳಿ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು. ಬದಲಾಗಿ ನೀವೇ ಕ್ಷೌರದ ಅಂಗಡಿ ತೆಗೆದು ಇದನ್ನ ಮತ್ತೆ ಪೋಷಣೆ ಮಾಡೋದಲ್ಲ. ಈ ನೆಲದ ಕಾನೂನನ್ನ ಪ್ರತಿಯೊಬ್ರು ಅನುಸರಿಸಬೇಕು. ನೀನು ಅಸ್ಪೃಶ್ಯತೆ ಆಚರಣೆ ಮಾಡಿದ್ರೆ, ದಿಮಾಕ್ ಮಾಡಿದ್ರೆ ನಿನ್ನ ವಿರುದ್ಧ ಕಾನೂನಿನ ಕುಣಿಕೆ ಬರುತ್ತೆ ಅಂತೇಳಿ ಎಚ್ಚರಿಸಬೇಕು. ಇವ್ರು ಇನ್ನು ಪೋಷಣೆ ಮಾಡಕ್ ಹೋಗಿದ್ದಾರೆ. ಸ್ನೇಹಿತರೆ, ಈ ಮೂರು ಇತ್ತೀಚೆಗೆ ನಡೆದಿರುವಂತ ಈ ಏನು ತುಂಬಾ ಬೇಸರ ತರಿಸುವಂತ ಘಟನೆಗಳು, ಈ ಸೈನಿಕನ ವಿಚಾರದಲ್ಲಿರ್ಬೋದು, ಈ ದೇವಸ್ಥಾನದಲ್ಲಿ ಅವನ್ ಪೂಜಾರಿ ಮಾಡಿದಂತ ವಿಚಾರ ಇರ್ಬೋದು, ಮತ್ತೆ ಈ ಕ್ಷೌರದ ಅಂಗಡಿ ಓಪನ್ ಮಾಡಿದಂತ ವಿಚಾರ ಇರ್ಬೋದು. ನಾವು ಇನ್ನು ಯಾವಾಗ ಮನುಷ್ಯರಾಗೋದು, ನಮ್ಮ ಎದೆಗಳಲ್ಲಿ ಸಮಾನತೆ, ಮಾನವೀಯತೆ ಬರೋದು ಹೇಗೆ? ಮನುಷ್ಯರನ್ನಾಗಿ ನೋಡೋದಕ್ಕೆ ನಮಗೆ ಇನ್ನೂ ಯಾಕೆ ಆಗ್ತಾ ಇಲ್ಲ? ಇವರು ಈ ಮುತಾಲಿಕ್ಕು, ಈ ಕೆರೆಹಳ್ಳಿ, ಇನ್ಯಾವ್ಯಾವ ಸೇರ್ಕೊಂಡು ಈ ಸಿಟಿ ರವಿ, ನಾವು ದಲಿತರು, ನಾವು ಹಿಂದೂಗಳು ಎಲ್ಲ ಒಂದು, ನಾವೆಲ್ಲ ಬಂದು ಅಂತ ಹೇಳಿ ದೊಡ್ಡ ಹೋರಾಟ ಮಾಡಿದ್ರಲ್ಲಪ್ಪ ಶಿವಾಜಿ ಮೆರವಣಿಗೆಯಲ್ಲಿ. ಇದೇ ಬಾಗಲಕೋಟೆಯಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡಿದ್ದಾರೆ ಹಿಂದೂಗಳು. ಯಾಕೆ ಯೋಗ್ಯತೆ ಇಲ್ವಾ ನಿಮಗೆ? ಆ ಊರಿಗೆ ಭೇಟಿ ಕೊಟ್ಟು ಈ ರೀತಿ ಆಗಿದೆ, ಇದನ್ನ ಖಂಡಿಸ್ತೀನಿ ಅಂತ ಹೇಳಕ್ಕೆ ತಾಕತ್ತಿಲ್ವಾ? ಯಾಕೆಂದ್ರೆ ಇವ್ರಿಗೆ ಬೇಕಾಗಿಲ್ಲ. ಬೆಂಕಿ ಹಚ್ಚೋ ವಿಚಾರಗಳು ಬಂದ್ರೆ ಹೇಳಿ ಅಲ್ಲಿಗೆ ಹೋಗ್ಬಿಡ್ತೀವಿ. ನಾನು ಹಿಂದೂ, ನಾನು ನುಗ್ಗುತ್ತೀನಿ. ಏನ್ ನುಗ್ಗೋದು ಮಣ್ಣು? ಇಲ್ಲಿ ಹೋಗಿ ಕೇಳಿ. ಇಂಥ ಜನಕಂಟಕರು ಇರೋದ್ರಿಂದಲೇ ಈ ದೇಶ, ಈ ರಾಜ್ಯ ಹಾಳಾಗ್ತಿರುತ್ತೆ. ಯಾಕೆಂದ್ರೆ ಇವರೇ ಅಸಮಾನತೆಯನ್ನ ಪೋಷಣೆ ಮಾಡೋದು ಇವ್ರುಗಳೇ. ಅದಕ್ಕೆ ಸ್ನೇಹಿತರೆ, ನಾವೆಲ್ಲ ಈ ದೇಶದ ಸಂವಿಧಾನವನ್ನ ಬಿಗಿದಪ್ಪಬೇಕು. ನಮಗೆ ಸಂವಿಧಾನವೇ ಆಸರೆ, ಸಂವಿಧಾನದ ಆಶಯಗಳೇ ಆಸರೆ. ಬಾಬಾ ಸಾಹೇಬರನ್ನೇ ಬಿಟ್ಕೊಳ್ಳಿಲ್ಲ ಇವರೆಲ್ಲ. ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆ ಮೌಂಟ್ ಬ್ಯಾಟನ್ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉತ್ತರ ಪ್ರದೇಶದ ಒಂದು ದೇಗುಲಕ್ಕೆ ಹೋಗೋ ಸಂದರ್ಭದಲ್ಲಿ ಮೌಂಟ್ ಬ್ಯಾಟನ್ಗೆ ಪ್ರವೇಶ ಸಿಗುತ್ತೆ ರೀ ದೇವಸ್ಥಾನಕ್ಕೆ, ವಿದೇಶಿಗ ಅವನು. ಆದ್ರೆ ಅಂಬೇಡ್ಕರ್ ಅವ್ರನ್ನ ಆ ದೇವಸ್ಥಾನ ಕಡೆ ಬಿಟ್ಕೊಳ್ಳೋದಿಲ್ಲ, ಪ್ರವೇಶ ಮಾಡ್ಕೊಳ್ಳಲ್ಲ. ಮೌಂಟ್ ಬ್ಯಾಟನ್ ಅವ್ರಿಗೆ ಸಿಟ್ಟು ಬರುತ್ತೆ. ಏನ್ ನಾನ್ಸೆನ್ಸ್ ಇದು? ಅಂಬೇಡ್ಕರ್ ಅವರು ಏನಾಗ್ತಾ ಇದೆ? ಯಾಕೆ ನೀವು ಬರ್ತಾ ಇಲ್ಲ? ನಿಮ್ಮನ್ನ ಯಾಕೆ ಬಿಟ್ಕೊಳ್ತಿಲ್ಲ? ಸಾರ್ ಅವ್ರು ಹೇಳ್ತಾರೆ, ಅಂಬೇಡ್ಕರ್ ಅವರು, ಮೌಂಟ್ ಬ್ಯಾಟನ್ ಅವರೇ, ನೀವು ಬೇರೆ ದೇಶದವರು, ನಿಮಗೆ ಪ್ರವೇಶ ಇದೆ ನನ್ನ ದೇಶದ ದೇಗುಲದಲ್ಲಿ, ಆದ್ರೆ ನಾನು ಇದೇ ದೇಶದ ವಾಸಿ, ನನಗೆ ಪ್ರವೇಶ ಇಲ್ಲ ಅಂತ ಮುಟ್ಟಾಳ್ ನನ್ನ ಮಕ್ಕಳು ನಮ್ಮ ದೇಶದಲ್ಲಿ ಸೇರ್ಕೊಂಡಿದ್ದಾರೆ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ದೇವರ ದೃಷ್ಟಿಯಲ್ಲಿ ನಾವು ಸಮಾನರಾಗಬೇಕಾಗಿಲ್ಲ, ಜನರ ದೃಷ್ಟಿಯಲ್ಲಿ ನಾವೆಲ್ಲ ಸಮಾನರಾಗಬೇಕಾಗಿದೆ. ನಾವು ಮೊದಲು ಮನುಷ್ಯರಾಗಬೇಕಾಗಿದೆ. ಒಬ್ಬ ಮನುಷ್ಯನನ್ನಾಗಿ ನೋಡಬೇಕಾಗಿದೆ. ಇಲ್ಲದೆ ಹೊರತು ನಾವೇನೇ ಭಾಷಣ, ನಾವೇನೇ ಮಾಡಿಕೊಂಡ್ರು ಅದು ವ್ಯರ್ಥ. ಅದಕ್ಕೆ ಬೇರೆ ಬೇರೆ ದೇಶಗಳು ತಂತ್ರಜ್ಞಾನದಲ್ಲಿ, ಬಾಹ್ಯಾಕಾಶದಲ್ಲಿ, ಟೆಕ್ನಾಲಜಿಯಲ್ಲಿ, ಶಿಕ್ಷಣದಲ್ಲಿ ಮುಂದುವರಿತಾ ಇದ್ದಾರೆ. ನಾವಿನ್ನೂ ಧರ್ಮ, ಜಾತಿ ಅಂತೇಳಿ ಈ ಮುಟ್ಟಾಳ್ರು ಹೇಳೋ ಭಾಷಣಗಳು ಕೇಳ್ಕೊಂಡು ಹಾಳಾಗ್ತಾ ಇದೀವಿ. ಮನುಷ್ಯತ್ವ, ಮಾನವೀಯತೆ ಬರಬೇಕಲ್ಲ. ಎಲ್ಲರ ಎದೆ ಒಳಗಡೆ ಒಂದು
ಸಮಾನತೆ ಅನ್ನುವ ದ್ವೀಪ ದೇದೀಪ್ಯಮಾನವಾಗಿ ಉರಿಬೇಕಲ್ಲ, ಪ್ರಜ್ವಲಿಸ್ಬೇಕಲ್ಲ, ಅದಾಗೋದು ಸಂವಿಧಾನದ ಆಶಯಗಳನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ ಅಂತ. ಅದಕ್ಕೆ ಬಸವಣ್ಣ ಅವ್ರು ಹೇಳಿದ್ರು, ಇವ ನಾರವ ನಿಂದೆನಿಸದರಯ್ಯ, ಇವ ನಮ್ಮವ ಅನ್ನೋ ಸಂಸ್ಕೃತಿ ಬಂದಾಗ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಆ ಸಂಸ್ಕೃತಿ ಬರಲಿ, ಮತ್ತಷ್ಟು ಅದು ಆವರಿಸ್ಕೊಳ್ಳಿ ಅನ್ನುವ ಆಶಯದೊಂದಿಗೆ ಈ ಚರ್ಚೆ ನಿಲ್ಲಿಸ್ತಾ ಇದ್ದೀನಿ. ನಿಮಗೆ ಅನಿಸುತ್ತೆ ಹೇಳಿ. ನಮಸ್ಕಾರ.